ಹಾಯ್, ಇಂದು ನಾವು ರಾಷ್ಟ್ರಧ್ವಜದ ಬಗ್ಗೆ ತಿಳಿಯೋಣ. ನಮ್ಮ ಧ್ವಜವು ರಾಷ್ಟ್ರದ ಒಂದು ಲಾಂಛನ ಇದ್ದಂಗೆ. ಹಾಗೂ ರಾಷ್ಟ್ರಧ್ವಜ ಏನನ್ನ ಸೂಚಿಸ್ತದಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹೆಂಗೆ, ಆ ದೇಶದ ಮೇಲೆ ಪ್ರೇಮ ಹೆಂಗಿತ್ತು, ಆವಾಗಿನ ಹೋರಾಟಗಾರರಿಗೆ ಹೆಂಗೆ ಒಗ್ಗಟ್ಟಿತ್ತು ಅನ್ನೋದ್ರ ಬಗ್ಗೆ ನಮ್ಮ ರಾಷ್ಟ್ರಧ್ವಜ ತಿಳಿಸ್ತದೆ. ರಾಷ್ಟ್ರಧ್ವಜ ಏನನ್ನ ಒಳಗೊಂಡದಂದ 3 ಬಣ್ಣಗಳಿಂದ ಒಳಗೊಂಡದಂತ ನಮಗೆ ಈಗಾಗಲೇ ತಿಳಿದುಕೊಂಡಿದ್ದೀವಿ. ಆ 3 ಬಣ್ಣಗಳು ಯಾವ್ಯಾವ ಬಣ್ಣದಾಗಿದ್ದು ಮತ್ತು ಯಾವ ಬಣ್ಣವು ಏನನ್ನ ಸೂಚಿಸುತ್ತದೆ ಅನ್ನೋದು ತಿಳಿಯೋದು ನಾವಿಲ್ಲಿ ಅವಶ್ಯಕವಾಗಿದೆ. ನಮ್ಮ ರಾಷ್ಟ್ರಧ್ವಜ 3 ಬಣ್ಣಗಳಿಂದ ಕೂಡಿದ್ದು, ಮೇಲೆ ಕೇಸರಿ, ಮಧ್ಯೆ ಬಿಳಿ ಹಾಗೂ ಕೆಳಗೆ ಹಸಿರು ಬಣ್ಣಗಳಿಂದ ಕೂಡಿದೆ. ಅದರ ಜೊತೆಗೆ ಬಿಳಿ ಬಣ್ಣದ ಪಟ್ಟಿಯಲ್ಲಿ ನೀಲಿ ಬಣ್ಣದ ಚಕ್ರವಿದೆ. ಆ ಚಕ್ರಕ್ಕೆ ನಾವು ಅಶೋಕ ಚಕ್ರ ಎಂದು ಕರೆಯುತ್ತೇವೆ. ಆ ಅಶೋಕ ಚಕ್ರದಲ್ಲಿ 24 ಕಡ್ಡಿಗಳಿದ್ದು ಅದರ ಅಶೋಕ ಚಕ್ರದ ವ್ಯಾಸವು ಬಿಳಿ ಬಣ್ಣದ ಅಗಲದಷ್ಟೇ ಇದೆ ಎಂದು ನಾವು ತಿಳಿಯಬಹುದು. ಧ್ವಜವು ಆಯತಾಕಾರದಲ್ಲಿದೆ ಮತ್ತು ಅದರ ಉದ್ದ 3 ಇದ್ದು ಮತ್ತು ಅದರ ಅಗಲ 2 ಇದ್ದು, ಧ್ವಜದ ಉದ್ದಗಲವ ಅನುಪಾತ 3:2 ಎಂದು ನಾವು ಹೇಳಬೇಕು. ಮತ್ತು ಧ್ವಜದ ಬಟ್ಟೆ ಯಾವಾಗಲೂ ಹತ್ತಿ ಬಟ್ಟೆಯಿಂದ ಅಥವಾ ರೇಷ್ಮೆ ಇದ್ದಿರಬೇಕು. ಅದನ್ನು ಯಾವಾಗಲೂ ಕೈಯಿಂದನೇ ನೇಯ್ದಿದ್ದೇ ಆಗಿರಬೇಕು. ಈ ರೀತಿ ವಿಶೇಷತೆಗಳನ್ನು ರಾಷ್ಟ್ರಧ್ವಜ ಹೊಂದಿದೆ. ಈಗವು ಕೇಸರಿ ಬಣ್ಣ ಏನನ್ನು ಸೂಚಿಸುತ್ತದೆ ಅಂದರೆ ನಿಸ್ವಾರ್ಥ ಹಾಗೂ ತ್ಯಾಗ ಬಗ್ಗೆ ಸೂಚಿಸುತ್ತದೆ. ನಿಸ್ವಾರ್ಥ ಅಂದ್ರೆ ಏನು? ಈಗ ಎಕ್ಸಾಂಪಲ್ ಅಂದ್ರೆ ಇಂಡಿಯನ್ ಆರ್ಮಿಯೊಳಗೆ ನಮ್ಮ ಸೈನಿಕರು ಯಾವುದೇ ಕಲ್ಮಶ ಇಟ್ಕೊಳ್ಳಾರ್ದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಿರ್ತಾರೆ. ತಮ್ಮ ಕುಟುಂಬಗಳನ್ನ ಬಿಟ್ಟು ಮಳೆ ಚಳಿ ಎನ್ನಲಾರ್ದೇ ಅಲ್ಲಿ ಸೇವೆ ಸಲ್ಲಿಸ್ತಿರ್ತಾರೆ. ಮತ್ತು ಎಷ್ಟೋ ಕುಟುಂಬದೊಳಗೆ ಒಳ್ಳೆ ಫಂಕ್ಷನ್ ನಡೆದ್ರು ಅವರು ಇಲ್ಲೆಲ್ಲ ತ್ಯಾಗ ಮಾಡಿ ಅಲ್ಲಿ ಸೇವೆ ಸಲ್ಲಿಸ್ತಿರ್ತಾರೆ. ಇದು ಕೇಸರಿ ಬಣ್ಣವು ನಿಸ್ವಾರ್ಥ ಮತ್ತು ತ್ಯಾಗದ ಬಗ್ಗೆ ಹೇಳುತ್ತೆ. ಅದೇ ರೀತಿ ಬಿಳಿ ಬಣ್ಣವು ಯಾವಾಗಲೂ ಸತ್ಯವನ್ನೇ ಇರಬೇಕು. ಎಷ್ಟೇ ತೊಂದರೆ ಜೀವನದಲ್ಲಿ ಬಂದರೂ ನಾವು ಶಾಂತಿಯಿಂದನೇ ಇರಬೇಕು ಮತ್ತು ಪರಿಶುದ್ಧವಾಗಿದ ಮನಸ್ಸನ್ನು ಹೊಂದಿರಬೇಕು ಎನ್ನುವುದು ಬಿಳಿ ಬಣ್ಣವು ಸೂಚಿಸುತ್ತದೆ. ಹಾಗೆ ಹಸಿರು ಬಣ್ಣವು ಸಸ್ಯಶ್ಯಾಮಲೆಯಾದ ಭೂಮಿಯ ಸಂಕೇತ ಮತ್ತು ಕೈಗಾರಿಕೆ, ಕೃಷಿಯ ಬಗ್ಗೆ ತಿಳಿಸುತ್ತದೆ. ನಮ್ಮ ಭಾರತವು ಕೃಷಿ ಪ್ರಧಾನವುಳ್ಳ ದೇಶವಾಗಿದೆ. ಹಸಿರು ಬಣ್ಣವು ಕೃಷಿ, ಕೈಗಾರಿಕೆ ಮತ್ತು ಭೂಮಿಯ ಸಂಕೇತವಾಗಿ ತಿಳಿಯುತ್ತದೆ. ಮತ್ತು ಅಶೋಕ ಚಕ್ರವು ಎದುರಾಗಿಂದ ನಿರಂತರವಾಗಿ ನದಿ ಹೆಂಗೆ ನಿರಂತರವಾಗಿ ಹರಿತಿರ್ತದಲ್ಲ ಹಾಗೆ ನಮ್ಮ ಚಲನವಲನಗಳು ನಿರಂತರವಾಗಿರಬೇಕು, ಪ್ರಗತಿಯು ನಿರಂತರವಾಗಿರಬೇಕು ಎಂಬುದು ನೀಲಿ ಅಶೋಕ ಚಕ್ರದ ಉದ್ದೇಶವಾಗಿದೆ. ಇನ್ನು ರಾಷ್ಟ್ರಧ್ವಜ ಹೆಂಗೆ ನಾವು ಕಾಪಾಡ್ಕೋಬೇಕು, ಎಷ್ಟೊಂದು ರೂಲ್ಸ್ಗಳದಾವ ಗೊತ್ತಾ? ರಾಷ್ಟ್ರಧ್ವಜ ಅಷ್ಟು ಹೊಲಸಾಗಿರಬಾರ್ದು, ಕೊಳೆ ಆಗಿರಬಾರ್ದು ಮತ್ತು ಹರಿದಿರಬಾರ್ದು. ಯಾವಾಗ ನಾವು ಧ್ವಜನ ಹಾರಿಸ್ತಿರ್ತೀವಲ್ಲ, ಕೇಸರಿ ಬಣ್ಣ ಯಾವಾಗ್ಲೂ ಮೇಲ್ಭಾಗದಲ್ಲಿರಬೇಕು. ಮತ್ತು ಇಲ್ಲಿ ರಾಷ್ಟ್ರಧ್ವಜ ನಾವು ಎಲ್ಲಿರಿಸ್ತೀವಿ, ಬೇರೆ ಧ್ವಜವನ್ನು ಅದಕ್ಕಿಂತ ಮೇಲೆ ಹಾರಿಸಿರಬಾರ್ದು. ರಾಷ್ಟ್ರಧ್ವಜನೇ ಮೇಲಿರಬೇಕು. ಕಂಬದ ತುದಿವರೆಗೂ ಹಾರಿಸ್ಬೇಕು ನಾವು. ಮತ್ತು ಯಾವಾಗಲೂ ಹಾರಿಸುವಾಗ ಸೂರ್ಯೋದಯ ಆದಮೇಲೆ ಹಾರಿಸ್ಬೇಕು. ವಾಪಸ್ ಅದನ್ನು ಕೆಳಗಿಳಿಸುವಾಗ ಸೂರ್ಯಾಸ್ತದಕ್ಕಿಂತ ಮುಂಚೆನೇ ಕೆಳಗಿಳಿಸ್ಬೇಕು. ಮತ್ತು ಇದನ್ನು ಯಾವಾಗಲೂ ಬಲಗೈಯನ್ನೆಲ್ಲ ಹಿಡ್ಕೊಂಡೇ ನಡಿಬೇಕು. ಈಗ ಅಚಾನಕ ನಾವು ಧ್ವಜ ಹಾರಿಸುವಾಗ ಏನೋ ಕೆಟ್ಟ ಸುದ್ದಿ, ಯಾರ್ದೋ ತೀರ್ಕೊಂಡಿದ್ದ ಸುದ್ದಿ ಬಂತಂದ್ರೆ ನಾವು ಧ್ವಜನ ಅರ್ಧ ಎತ್ತರಕ್ಕೆ ಹಾರಿಸಬೇಕು. ನೆಲಕ್ಕೆ ತಾಗಿಸ್ಬಾರ್ದು ಧ್ವಜನ, ಪ್ಲಾಸ್ಟಿಕ್ ಧ್ವಜನ ಬಳಸಲೇಬಾರ್ದು. ಇಷ್ಟು ರಾಷ್ಟ್ರಧ್ವಜದ ಪಾಲಿಸುವ ನಿಯಮಗಳು ಅಂತ ಹೇಳ್ಬೋದು.